ಕರ್ನಾಟಕ ರಾಜ್ಯದಲ್ಲಿ ಛಲವಾದಿ ಮಹಾಸಭಾ ಅಧಿಕೃತವಾಗಿ ರೂಪಿಸಲು ಒಂದೇ, ಅದು ಕೆ ಶಿವರಾಮನವರ ಸ್ಥಾಪಿಸಿದ್ದಾರೆ. ನಂತರ ಅವರು ನಿವೃತ್ತ ಅಧಿಕಾರಿಗಳು ಸಿದ್ದಯ್ಯ ಸಾಹೇಬರು ಅವರ ಹೆಸರಿನ ಮ್ಯಾಗ ಛಲವಾದಿ ಮಹಾಸಭಾ ಅಂತ ಇನ್ನೊಂದು ಹಾಕಿರುವಂಥರ ತಪ್ಪು. ಅದು ಸ್ಟಾರ್ಟಿಂಗ್ದೊಳಗೆ ಛಲವಾದಿ ಮಹಾಸಭಾ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಆಯಿತು. ನಂತರ ಕೋರ್ಟಿಗೆ ಬಿದ್ದಾಗ ಅದು ಕೆ ಶಿವರಾಮ್ IAS ಅವರು ನ್ಯಾಯಾಲಯದಲ್ಲಿ ಗೆಲುವು ಸಾಧಿಸಿ ನಂತರ ಏನು ಮಾಡಿದ್ರು, ಚುನಾವಣೆ ಮುಖಾಂತರ ಕೆ ಶಿವರಾಮ್ IAS ಅವರು ಅಧಿಕೃತ ಅಧ್ಯಕ್ಷರಾದರು. ಯಾವುದು ಛಲವಾದಿ ಮಹಾಸಭಾ. ನಂತರ ಕರ್ನಾಟಕದ ರಾಜ್ಯ ಛಲವಾದಿ ಮಹಾಸಭಾ ಚಟುವಟಿಕೆಗಳೆಲ್ಲ ಅಧಿಕೃತ ಐತಿ ಇಲ್ಲ ಅವ್ರಿಗೆ ಬರ್ತದ್ದು, ನಾವು ಅದರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿಲ್ಲ, ಇವತ್ತು ಮಾಡುವಂಥ ನಂತರ ಅದು ರಾಜ್ಯ ಒಳಗೆ ಸಮಸ್ಯೆ ಆಗ್ತದೆ. ಜನರಿಗೆ ಏನಾಗ್ತದಪ್ಪ, ಎರಡೆರಡು ಸಮಾಜದ ಸಂಘಟನೆಗಳು ಎರಡೆರಡು ಸಮಾಜದ ಹೆಸರಿನ ಮೇಲೆ ಅದಾವ ಅಂದಾಗ ಈ ಬಲಗೈ ಒಕ್ಕೂಟ ತಯಾರಾಗಬೇಕಾದ್ರೆ ಮೇನ್ ಕಾರಣ ಅದೇ, ಯಾವುದೋ ಛಲವಾದಿ ಮಹಾಸಭಾ ಎರಡು ಇತ್ತು, ಕೇವಲ ಒಂದೇ ಇತ್ತಪ್ಪ ಅಂದ್ರೆ ಅದರ ಮುಖಾಂತರ ನಾವು ಆ ಹೋರಾಟ ಯಾವುದು ಒಳ ಮೀಸಲಾತಿ ಹೋರಾಟ ನಾವು ಕೈಗೊಂಡಾಗ ಒಂದೇ ಮಾಡಬೇಕಾಗಿತ್ತು. ಅದೇ ಉದ್ದೇಶ ಅದನ್ನು ಎರಡು ಮಾಡಬಾರದು ಅನ್ನೋ ಉದ್ದೇಶದಿಂದ ಈ ಹೋರಾಟಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಅಧ್ಯಕ್ಷೆ ಮಾಡಿ ಒಬ್ಬರು ಗುರುಗಳನ್ನ ತಗೊಂಡು ಇವರಿಬ್ಬರನ್ನು ಒಂದುಗೂಡಿಸಿ ಹೋರಾಟ ಮಾಡೋದ್ರಿಂದ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಎಲ್ಲ ನಮ್ಮ ಸಮಾಜದ ನಾಯಕರುಗಳು ಕೂಡಿ ಈ ನಿರ್ಧಾರ ತಗೊಂಡು ಅವರಿಬ್ಬರು ಬಿಟ್ಟರು. ಸಂಚಾಲಕ ರಾಜ್ಯ ಸಂಚಾಲಕರು ಸಿದ್ದಯ್ಯ ಸಾಹೇಬರನ್ನು ಮಾಡಿದ್ರು, ವಾಣಿಜ್ಯ ಶಿವರಾಮ್ ಅವ್ರನ್ನ ರಾಜ್ಯ ಸಂಚಾಲಕರು ಮಾಡಿದ್ರು. ಯಾವ ಗೊಂದಲಗಳಿಂದ ಅಧಿಕೃತವಾಗಿದ್ದು ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ವಾಣಿಜ್ಯ ಶಿವರಾಮ್ ಅವರು. ಅದರಲ್ಲಿ ಎರಡು ಮಾತಿಲ್ಲ, ನೀವು ಸದಸ್ಯರು ಮಾಡಿಸ್ರಿ, ಪ್ರತಿ ಹಳ್ಳಿಗೆ ಇಲ್ಲಿ ಬರೋಕ್ಕೆ ಮಾಡಿಸಿದ್ರು ಸಾಕಷ್ಟು ಜನ ಆಗ್ತದೆ. ದಯವಿಟ್ಟು ನಮ್ಮ ಛಲವಾದಿ ಬಾಂಧವರು ಸದಸ್ಯತ್ವ ಮಾಡ್ಲಿಕ್ಕೆ ಭಾಳ ತಮ್ಮ ಶ್ರಮ ವಹಿಸಲಿಕ್ಕೆ ನಮ್ಮ ಮುದ್ದೇಬೇಳ ತಾಲೂಕಾ ಕಮಿಟಿ ಪದಾಧಿಕಾರಿಗಳಲ್ಲಿ ವಿನಂತಿ ಕಳಕಳಿ ಮನವಿ ಮಾಡ್ತಾರೆ. ಜೈ ಹಿಂದ್.